Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು schedule for special stray vacancy round for the all India quota and also some of the questions like whether fresh registration is allowed in this round. Second question ಬಂದ್ಬಿಟ್ಟು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೌಂಡಲ್ಲಿ, ಏನು ಎಲಿಜಿಬಿಲಿಟಿ. ಥರ್ಡ್ ಬಂದ್ಬಿಟ್ಟು ಏನಾದರೂ ಪೆನಾಲ್ಟಿ ಇದೆಯಾ, ಸೊ ವಾಟ್ ಇಸ್ ದ ಪೆನಾಲ್ಟಿ ಇಂಪೋಸ್ಡ್ ಇನ್ ದಿಸ್ ರೌಂಡ್. ಸೊ ಇದನ್ನು ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ನಾವು ವೆದರ್ ಫ್ರೆಶ್ ರಿಜಿಸ್ಟ್ರೇಷನ್ ಇಸ್ ಅಲೌಡ್ ಆರ್ ನಾಟ್ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ನೀವು ಈ ಶೆಡ್ಯೂಲಲ್ಲಿ ಪೇಮೆಂಟ್ ಫಾರ್ ಸ್ಪೆಷಲ್ ರೌಂಡ್ ಅಂತ ಇದೆ. ಸೊ ರಿಜಿಸ್ಟ್ರೇಷನ್ ಅನ್ನೋ ವರ್ಡ್ನ ರಿಮೂವ್ ಮಾಡಿ ದೇ ಹ್ಯಾವ್ ಕೆಪ್ಟ್ ಒನ್ಲಿ ಪೇಮೆಂಟ್ ಫಾರ್ ಸ್ಪೆಷಲ್ ರೌಂಡ್ ಅಂತ ಇದೆ. ಸೊ ರಿಜಿಸ್ಟ್ರೇಷನ್ ಇಲ್ಲದೆ ಜಸ್ಟ್ ಪೇಮೆಂಟ್ ಮಾತ್ರ ನೀವು ಮಾಡ್ಕೋಬೋದು. ಸೊ 20th ಇಂದ 21st ಸೊ ರಿಜಿಸ್ಟ್ರೇಷನೇ ಇಲ್ಲ ಅಂದರೆ ಪೇಮೆಂಟ್ ಏನಕ್ಕೆ ಮಾಡಬೇಕು ಅಂತ ಕೇಳೋದಾದರೆ, ಸೊ ಮೇ ಬಿ ಸೊ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ ಆಗಿದ್ದು ಅವ್ರು ಜಾಯಿನ್ ಆಗಿ ಮತ್ತೆ ಕ್ಯಾನ್ಸಲ್ ಆಗದೆ ಬಿಟ್ಟಿದ್ರೆ, ಸೊ ಅವ್ರಿಗೇನಾದರೂ ಸೆಕ್ಯೂರಿಟಿ ಡೆಪಾಸಿಟನ್ನು ಫೋರ್ಫೀಚರ್ ಮಾಡ್ಕೊಂಡಿದ್ರೆ, ಸೊ ಅಂಥ ಕ್ಯಾಂಡಿಡೇಟ್ಸ್ಗೆ ಸೀಟೇ ಅಲಾಟ್ ಆಗದೆ ಅವರೇನಾದರೂ ಈಗ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ, ಸೊ ದೇ ಕ್ಯಾನ್ ಮೇಕ್ ಪೇಮೆಂಟ್ ಬಿಕಾಸ್ ಆಲ್ರೆಡಿ ದೇ ಹ್ಯಾವ್ ರಿಜಿಸ್ಟರ್ಡ್. ಸೊ ದೇ ಕ್ಯಾನ್ ಮೇಕ್ ಪೇಮೆಂಟ್ ಆ್ಯಂಡ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಅದು ಒಂದು ಪಾಸಿಬಿಲಿಟಿ. ಸೆಕೆಂಡ್ ಪಾಸಿಬಿಲಿಟಿ ಏನಪ್ಪ ಅಂತ ನೋಡೋದಾದರೆ, ಈಗ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬರೀ ಗೌರ್ನಮೆಂಟ್ ಕಾಲೇಜಸ್ಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ 5,000 or 10,000 ಸೆಕ್ಯೂರಿಟಿ ಡೆಪಾಸಿಟ್ ಪೇ ಮಾಡಿಬಿಟ್ಟು. ಸೊ ಈಗ ಡೀಮ್ಡ್ ಯೂನಿವರ್ಸಿಟೀಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ 2 lakh rupees ಸೆಕ್ಯೂರಿಟಿ ಡೆಪಾಸಿಟ್ ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ಅಂಥ ಕ್ಯಾಂಡಿಡೇಟ್ಸ್ಗೆ ಸೊ ಡೀಮ್ಡ್ ಯೂನಿವರ್ಸಿಟೀಸ್ಗೆ ನೀವು ಪೇಮೆಂಟ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ದಿಸ್ ಆರ್ ದ 2 ಪಾಸಿಬಿಲಿಟೀಸ್. ಸೊ ಸ್ಟೂಡೆಂಟ್ಸ್, ನಾನು ಹೇಳ್ತಿರೋದು ಪಾಸಿಬಿಲಿಟೀಸ್. ಸೊ ಲೇಟರ್ ಆನ್ ಏನಾದರೂ ಒಂದು ನೋಟಿಫಿಕೇಷನ್ ಏನಾದರೂ MCC ಅವರು ರಿಲೀಸ್ ಮಾಡಿದ್ರೆ ನೋಡೋಣ ವೆದರ್ ರಿಜಿಸ್ಟ್ರೇಷನ್ ಇಸ್ ಅಲೌಡ್ ಅಂತ. ಏನಾದರೂ ಡೀಟೇಲ್ಡಾಗಿ ನೋಟಿಫಿಕೇಷನ್ ಏನಾದರೂ ಅವರು ರಿಲೀಸ್ ಮಾಡಿದ್ರೆ ಸೊ ವಿ ವಿಲ್ ಸಿ. ಸೊ ಅದಕ್ಕೆ ನೀವು ಕಂಟಿನ್ಯೂಸ್ ಆಗಿ ನೀವು MCC ಒಫಿಷಿಯಲ್ ವೆಬ್ಸೈಟ್ನ ಫಾಲೋ ಮಾಡ್ತಾಯಿರಿ. ಇಲ್ಲಾಂದರೆ ಸೊ ಯು ಕ್ಯಾನ್ ಫಾಲೋ ಮೈ ಚಾನಲ್. ಯಾಕೆ ಅಂತಂದರೆ ಡೇ ಟು ಡೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಟುಡೇ ವಾಟ್ ವಿ ಆರ್ ಸೀಯಿಂಗ್ ಇಸ್ ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ವಿಚ್ ಇಸ್ ರಿಲೀಸ್ಡ್ ಫ್ರಮ್ MCC. ಸೊ ನೀವು ಈ ಶೆಡ್ಯೂಲಲ್ಲಿ ಎಲ್ಲೇ ನೀವು ರಿಜಿಸ್ಟ್ರೇಷನ್ ಅನ್ನೋ ವರ್ಡು ನೋಡೋಕ್ಕಾಗೋದಿಲ್ಲ. ಸೊ ದೇ ಹ್ಯಾವ್ ರಿಮೂವ್ಡ್ ದಟ್ ವರ್ಡ್ ರಿಜಿಸ್ಟ್ರೇಷನ್. ಸೊ ದಿಸ್ ಆರ್ ದ ಒನ್ಲಿ 2 ಪಾಸಿಬಿಲಿಟೀಸ್. ಸೊ ಪೇಮೆಂಟ್ಗೆ ದಿಸ್ ಆರ್ ದ 2 ಪಾಸಿಬಿಲಿಟೀಸ್. ಸೊ ದೋಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಪೇ ಆನ್ 20th and 21st. ಆಮೇಲೆ ನೋಡಿ, ಪೇಮೆಂಟ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಫ್ರಮ್ 10 AM ಆಫ್ 20th ಟಿಲ್ 3 PM ಆಫ್ 21st. ಸೊ ಈ 2 ದಿನದಲ್ಲಿ ಪೇಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಚಾಯ್ಸ್ ಲಾಕಿಂಗ್. ಸೊ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಚಾಯ್ಸ್ ಲಾಕಿಂಗ್ ಬಂದ್ಬಿಟ್ಟು 20th ಇಂದ 22nd ಇರುತ್ತೆ ನಿಮಗೆ. ಚಾಯ್ಸ್ ಲಾಕಿಂಗ್ ನೋಡಿ ಟೈಮಿಂಗ್ ಏನು ಕೊಟ್ಟಿದ್ದಾರೆ ಅಂತ, 8 PM ಆಫ್ 21st ಟು 8 AM ಆಫ್ 22nd. ಅಂದರೆ 21st ನೈಟು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು 22nd ಬೆಳಗ್ಗೆ 8 ಗಂಟೆವರೆಗೂ ಚಾಯ್ಸ್ ಲಾಕಿಂಗ್ ಇರುತ್ತೆ. ಅದಾದಮೇಲೆ ಪಬ್ಲಿಕೇಶನ್ ಆಫ್ ದ ರಿಸಲ್ಟ್ ಬಂದ್ಬಿಟ್ಟು 23rd ಇರುತ್ತೆ. ಆಮೇಲೆ ರಿಪೋರ್ಟಿಂಗ್ ಟು ದ ಕಾಲೇಜ್ ಬಂದ್ಬಿಟ್ಟು 25th ಇಂದ 30th ಟೈಮ್ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ ಎಲಿಜಿಬಿಲಿಟಿ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೌಂಡಲ್ಲಿ ಅಂತ ನೋಡೋದಾದರೆ, ಸೊ ಸ್ಟೂಡೆಂಟ್ಸ್ ಫಸ್ಟು ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ಸ್ಗೆ ಆಲ್ರೆಡಿ MBBS ಸೀಟ್ ಅಲಾಟ್ ಆಗಿದ್ದರೆ, ಸೊ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇರ್ಬೋದು ಅಥವಾ ಸ್ಟೇಟ್ ಕೌನ್ಸಿಲಿಂಗಲ್ಲಿ ನಿಮಗೆ ಆಲ್ರೆಡಿ MBBS ಸೀಟ್ ಅಲಾಟ್ ಆಗಿದ್ದು ನೀವು ಜಾಯಿನ್ ಆಗಿ ಈಗ ನೀವು ಹೋಗ್ತಾ ಇದ್ದರೆ MBBS ಕಾಲೇಜ್ಗೆ ನೀವು ಜಾಯಿನ್ ಆಗಿ ಈಗ ಹೋಗ್ತಾ ಇದ್ದರೆ, ಸೊ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಸೆಕೆಂಡ್ ಬಂದ್ಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನಿಮಗೇನಾದರೂ 3rd ರೌಂಡ್ ಅಥವಾ 4th ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ಸೊ ನೀವೇನಾದರೂ ಜಾಯಿನ್ ಆಗದೆ ಬಿಟ್ಟಿದ್ರೆ, ಸೊ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಹೂ ಕ್ಯಾನ್ ಪಾರ್ಟಿಸಿಪೇಟ್ ಅಂತ ನೋಡೋದಾದರೆ, MCCಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ ಬಟ್ ನಿಮಗೆ ಯಾವುದೇ MBBS ಸೀಟು ಅಲಾಟ್ ಆಗಿರೋದಿಲ್ಲ. ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್ ನೌ. ಆರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಇನ್ ಆಲ್ ಇಂಡಿಯಾ ಕೌನ್ಸಿಲಿಂಗ್.
ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ನಿಮಗೆ ಸೀಟ್ ಅಲಾಟ್ ಆಗಿರ್ಬೋದು, ಬಟ್ ನೀವು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರ. ಈವನ್ ದೋಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ನೆಕ್ಸ್ಟು ಪೆನಾಲ್ಟಿ ಏನಿರ್ಬೋದು ಅಂತ ನೋಡೋದಾದರೆ, ಸೊ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ನೋಡಿರ್ಬೋದು MCCಯಲ್ಲಿ ಆಲ್ರೆಡಿ 4th ರೌಂಡಲ್ಲಿ ಏನು ಹೇಳಿದರು ಅಂತಂದರೆ ಸೆಕ್ಯೂರಿಟಿ ಡೆಪಾಸಿಟು ಫೋರ್ಫೀಚರ್ ಆಗುತ್ತೆ. ಯಾರಿಗೆ ನಿಮಗೆ MBBS ಸೀಟ್ ಸಿಕ್ಕಿದ್ದು ನೀವು ಜಾಯಿನ್ ಆಗದೆ ಬಿಟ್ಬಿಟ್ರೆ ನಿಮಗೆ ಸೆಕ್ಯೂರಿಟಿ ಡೆಪಾಸಿಟು ವಾಪಸ್ ಕೊಡೋದಿಲ್ಲ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಇಯರ್ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿಸ್ ನೀಟ್ ಕೌನ್ಸ್ಲಿಂಗ್. ಅರ್ಥ ಆಯ್ತಲ್ಲ? ಪೆನಾಲ್ಟಿ ಏನು ಅಂತಂದರೆ, ಈಗ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ, ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೀಟ್ ಸಿಕ್ಕು ನೀವು ಏನಾದರೂ ಜಾಯಿನ್ ಆಗಿಲ್ಲ ಅಂತಂದರೆ ದೆನ್ ದೆರ್ ಇಸ್ ಅ ಸ್ಟ್ರಿಕ್ಟ್ ರೂಲ್ ವಿಚ್ ಇಸ್ ಇಂಪೋಸ್ಡ್. ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಫೋರ್ಫೀಚರ್ ಆಗೋ ಜೊತೆಗೇ ನೀವು ನೆಕ್ಸ್ಟ್ ಇಯರು ಸಹ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದಿಸ್ ಮೇ ಬಿ ದ ರೂಲ್ಸ್. ಏಕೆ ಅಂತಂದರೆ ಸೆಪ್ರೇಟಾಗಿ ನಿಮಗೆ ನೀಟ್ ಬ್ರಾಷರಲ್ಲಿ ಎಲ್ಲೂ ಸೆಟ್ ಆಫ್ ರೂಲ್ಸ್ ಕೊಟ್ಟಿಲ್ಲ. ಸೊ ಈ ರೌಂಡಲ್ಲಿ ಇದೇ ರೂಲ್ಸ್ ಅಂತ ಏನೂ ಕೊಟ್ಟಿಲ್ಲ. ಸೊ ದಿಸ್ ಆರ್ ದ ರೂಲ್ಸ್ ವಿಚ್ ಆರ್ ಫಾಲೋಡ್ ಇನ್ ದಿ ಲಾಸ್ಟ್ ರೌಂಡ್. ಅಂದರೆ 4th ರೌಂಡಲ್ಲಿ ಈ ಸೆಟ್ ಆಫ್ ರೂಲ್ಸು ಫಾಲೋ ಮಾಡಿದ್ದಾರೆ. ಸೊ ಸೇಮ್ ಸೆಟ್ ಆಫ್ ರೂಲ್ಸ್ ವಿಲ್ ಬಿ ಮೇ ಬಿ ಫಾಲೋಡ್ ಇನ್ ದಿಸ್ ರೌಂಡ್ ಆಲ್ಸೋ. ಸೊ ನಾವು ಅದಕ್ಕೆ ಈಗ ಏನು ವೆಯ್ಟ್ ಮಾಡಬೇಕು ಅಂತಂದರೆ, ಸೊ MCC ಕಡೆಯಿಂದ ಒಂದು ಡೀಟೇಲ್ಡ್ ಆದ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ರಿಲೀಸ್ ಮಾಡ್ತಾರಾ ಅಂತ ನೋಡಬೇಕು. ಇಲ್ಲ ಅಂತಂದರೆ ಮೇ ಬಿ ಲಾಸ್ಟ್ ರೌಂಡಲ್ಲಿ ಈ ರೂಲ್ಸ್ ಏನು ಫಾಲೋ ಮಾಡಿದ್ರು ಅದೇ ರೂಲ್ಸನ್ನು ಫಾಲೋ ಮಾಡಬಹುದು. ಸೊ ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದರೆ, ಸ್ಟೂಡೆಂಟ್ಸಿನ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ, ಬಟ್ ಗೌರ್ನಮೆಂಟ್ ಸೀಟ್ಸ್ ಅಂತೂ ಓನ್ಲಿ ಫ್ಯೂ ಸೀಟ್ಸ್ ಮೇ ಬಿ ಅವೈಲೇಬಲ್. ಸೊ ನಾವು ಎಕ್ಸಾಕ್ಟಾಗಿ ಇಷ್ಟಿರ್ಬೋದು ಅಷ್ಟಿರ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ. ಮೇ ಬಿ ವೆರಿ ಫ್ಯೂ ಗೌರ್ನಮೆಂಟ್ ಸೀಟ್ಸ್ ಮೇ ಬಿ ಅವೈಲೇಬಲ್, ಬಟ್ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಒಂದು ಸ್ವಲ್ಪ ಸೀಟ್ಸು ಉಳಿದಿರ್ಬೋದು. ಸೊ ಸ್ಟೂಡೆಂಟ್ಸ್ ನೀವೇನಾದರೂ ಡೀಮ್ಡ್ ಯೂನಿವರ್ಸಿಟೀಸಲ್ಲೇ ನಾನು ತೊಗೊತೀನಿ, ಒಂದು ವರ್ಷ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸೊ ನೀವು ಡೀಮ್ಡ್ ಯೂನಿವರ್ಸಿಟೀಸ್ಗೆ ಪಾರ್ಟಿಸಿಪೇಟ್ ಮಾಡಿ ನೀವು ಸೀಟ್ ಸಿಗುತ್ತಾ ಅಂತ ನೋಡ್ಬೋದು. ಸೊ ಸ್ಟೂಡೆಂಟ್ಸ್ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಫೀಸ್ ಎಷ್ಟು ಇರ್ಬೋದು ಅಂತ ನೋಡೋದಾದರೆ, ಡಿಫ್ರೆಂಟ್ ಕಾಲೇಜಸ್ ಹ್ಯಾವ್ ಡಿಫ್ರೆಂಟ್ ಫೀ ಸ್ಟ್ರಕ್ಚರ್. ಸೊ ಒಂದೊಂದು ಕಾಲೇಜಸ್ಗೂ ಡಿಫ್ರೆಂಟ್ ಫೀ ಸ್ಟ್ರಕ್ಚರ್ ಇರುತ್ತೆ. ಸೊ ಅಪ್ರಾಕ್ಸಿಮೇಟಾಗಿ ನೀವು ನೋಡೋದಾದರೆ ಲೈಕ್ 18 lakhs ಹಿಡಿದು 30 lakhsವರೆಗೂ ನಿಮಗೆ ಬರ್ಬೋದು ಪರ್ ಇಯರ್. ಸೊ 1 ಇಯರ್ಗೆ 18 lakhs 30 lakhsವರೆಗೂ ಫೀ ಸ್ಟ್ರಕ್ಚರ್ ಇರುತ್ತೆ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ. ಸೊ ನೀವೇನಾದರೂ ಇಷ್ಟು ಪೇ ಮಾಡ್ಬೋದು ಮತ್ತು ಡೀಮ್ಡ್ ಯೂನಿವರ್ಸಿಟಿಲಾದರೂ ನಾನು ಜಾಯಿನ್ ಆಗ್ತೀನಿ, ಮತ್ತೆ ನಾನು ಲಾಂಗ್ ಟರ್ಮ್ ಹೋಗೋದಿಲ್ಲ, ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸೊ ದೆನ್ ಯು ಕ್ಯಾನ್ ಸಿ whether you can get a seat in this deemed universities. So I hope the doubts are clear. ಆ್ಯಂಡ್ ಸ್ಟೂಡೆಂಟ್ಸ್ ಇದು ಬಂದುಬಿಟ್ಟು MCC ಕೌನ್ಸಿಲಿಂಗ್ದು KE ಅವರು ಇನ್ನೂ ಯಾವುದೇ ಥರದ ಶೆಡ್ಯೂಲನ್ನು ರಿಲೀಸ್ ಮಾಡಿಲ್ಲ. ಸೊ KE ಸಹ ಶೆಡ್ಯೂಲ್ ಮತ್ತು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಆವಾಗ ನಾವು ಡೀಟೇಲಾಗಿ ನೋಡೋಣ. ಸೊ ಇಂಥ ಡೀಟೇಲ್ಸು ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಆಗಬೇಕು ಅಂತ ಇದ್ದರೆ ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫಾಲೋ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.